ಫ್ರೆಂಡ್ಸ್, ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಬಿಜೆಪಿಯಿಂದ ದೇವೇಗೌಡರ ಮಗಳು ಅನಸೂಯ ಸ್ಪರ್ಧಿಸ್ತಾರೆ. ಅದೇ ರೀತಿ ಕಾಂಗ್ರೆಸ್ನಿಂದ ಡಿಕೆ ರವಿ ಪತ್ನಿ ಕುಸುಮ ಕಣಕ್ಕೆ ಇಳಿತಾರೆ ಅಂತ ಸುದ್ದಿ ಆಗ್ತಿದೆ. ಒಂದ್ ವೇಳೆ ಇದೇ ಫೈನಲ್ ಅಂತಾದ್ರೆ ಚನ್ನಪಟ್ಟಣ ಉಪಚುನಾವಣೆ ಇಡೀ ರಾಜ್ಯದ ಗಮನ ಸೆಳೆಯಲಿದೆ. ಹಾಗಾದ್ರೆ ಕುಸುಮ ಮತ್ತು ಅನಸೂಯ ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಶಿಕ್ಷಣದಲ್ಲಿ ಯಾರು ಮುಂದಿದ್ದಾರೆ? ಹೆಚ್ಚು ಆಸ್ತಿ ಚಿನ್ನ ಹೊಂದಿರೋದು ಯಾರು? ಇಬ್ಬರ ವಯಸ್ಸು ಎಷ್ಟು? ಕುಟುಂಬದ ಹಿನ್ನೆಲೆ ಏನು? ರಾಜಕೀಯ ಅನುಭವದಲ್ಲಿ ಯಾರು ಮುಂದೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ ಹೇಗಿತ್ತು? ಅನಸೂಯ ಹಾಸನದ ಹೊಳೆನರಸೀಪುರದಲ್ಲಿ 1960ರ ದಶಕದಲ್ಲಿ ಜನಿಸಿದ್ರು. ಇವರ ತಂದೆ ಎಚ್.ಡಿ. ದೇವೇಗೌಡ, ತಾಯಿ ಚೆನ್ನಮ್ಮ. ಗೌಡ್ರು ಆಗಾಗಲೇ ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ರು. ಅದೇ ರೀತಿ ಕುಸುಮ ರವಿ 1989ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದ್ರು. ಇವರ ತಂದೆ ಹನುಮಂತರಾಯಪ್ಪ ಜೆಡಿಎಸ್ ನಾಯಕರಾಗಿದ್ದಾರೆ. ಈ ಹಿಂದೆ ಅಂದ್ರೆ 2008ರಲ್ಲಿ ಇವರು ಆರ್ ನಗರ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ರು. ಒಟ್ನಲ್ಲಿ ಇಬ್ಬರ ಕುಟುಂಬದಲ್ಲೂ ಕಷ್ಟವೇನೂ ಇರಲಿಲ್ಲ. ಇಬ್ಬರ ಬಾಲ್ಯವು ನೆಮ್ಮದಿದಾಯಕವಾಗಿಯೇ ಇತ್ತು. ವಯಸ್ಸಿನಲ್ಲಿ ಯಾರು ದೊಡ್ಡವರು? ಅನಸೂಯ ವಯಸ್ಸು 60 ವರ್ಷ ದಾಟಿದ್ದು ನಿಖರವಾಗಿ ಮಾಹಿತಿ ಲಭ್ಯವಿಲ್ಲ. ಇನ್ನು ಕುಸುಮ ರವಿಗೆ 35 ವರ್ಷ ವಯಸ್ಸಾಗಿದೆ. ಕುಸುಮಗೆ ಹೋಲಿಸಿದ್ರೆ ಅನಸೂಯ ವಯಸ್ಸಿನಲ್ಲಿ ತುಂಬಾ ದೊಡ್ಡವರಾಗಿದ್ದಾರೆ. ಹೆಚ್ಚು ಓದಿರೋದು ಯಾರು? ಅನಸೂಯ ಓದಿನಲ್ಲಿ ತುಂಬಾ ಮುಂದಿದ್ರು. ಅದಕ್ಕೆ ತಕ್ಕಂತೆ ದೇವೇಗೌಡರು ಕೂಡ ಮಗಳ ಓದಿಗೆ ಸಪೋರ್ಟ್ ಮಾಡಿದ್ರು. ಅದರಂತೆ ಅನಸೂಯ ಮಕ್ಕಳ ಅಭಿವೃದ್ಧಿ ವಿಚಾರದಲ್ಲಿ PhD ಶಿಕ್ಷಣ ಪಡೆದಿದ್ದಾರೆ. ಇನ್ನು ಕುಸುಮ ರವಿ ಬೆಂಗಳೂರಿನಲ್ಲೇ ಪ್ರಾಥಮಿಕ ಮತ್ತು PUC ಶಿಕ್ಷಣ ಪಡ್ಕೊಂಡ್ರು. ನಂತರ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿ ಪಡ್ಕೊಂಡ್ರು. 2016ರಲ್ಲಿ ಅಮೆರಿಕಾದಲ್ಲಿ ಓದು ಕಂಟಿನ್ಯೂ ಮಾಡಿದ ಇವರು ಬೋಸ್ಟನ್ ಯೂನಿವರ್ಸಿಟಿ ಸೇರಿ ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿಯಲ್ಲಿ ಮಾಸ್ಟರ್ಸ್ ಮಾಡಿದ್ರು. ಇಬ್ಬರ ವೃತ್ತಿ ಏನು ಗೊತ್ತಾ? ಅನಸೂಯ ಮಂಜುನಾಥ್ ಹಲವು ವರ್ಷಗಳ ಕಾಲ ಲೆಕ್ಚರರ್ ಆಗಿ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಅದೇ ರೀತಿ ಕುಸುಮ ಕೂಡ 2016ರಲ್ಲಿ ಉನ್ನತ ಶಿಕ್ಷಣ ಪಡೆದು ಬಂದ ಬಳಿಕ ಲೆಕ್ಚರರ್ ಆಗಿ ಕೆಲಸ ಶುರು ಮಾಡಿದ್ರು. ಆದ್ರೆ ವೃತ್ತಿಯನ್ನು 2 ವರ್ಷಗಳಿಗೆ ಬಿಟ್ಟುಬಿಟ್ರು. ರಾಜಕೀಯ ಹಿನ್ನೆಲೆ ಏನಿದೆ? ಅನಸೂಯಗೆ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಹಿನ್ನೆಲೆ ಇದೆ. ಇವರ ಕುಟುಂಬದಲ್ಲಿ 10ಕ್ಕೂ ಹೆಚ್ಚು ಜನ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ದೇವೇಗೌಡರು ಮೊದಲಿನಿಂದಲೂ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ರಿಂದ ರಾಜಕೀಯವನ್ನು ಹತ್ತಿರದಲ್ಲಿ ನೋಡಿಕೊಂಡು ಬೆಳೆದಿದ್ದಾರೆ ಅನಸೂಯ. ಅದಲ್ಲದೆ ತಂದೆ ದೇವೇಗೌಡರು CM ಪ್ರಧಾನಿ ಹುದ್ದೆಗೇರಿದ್ರೆ ಅಣ್ಣ ಕುಮಾರಸ್ವಾಮಿ 2 ಸಲ ರಾಜ್ಯದ CM ಆಗಿದ್ದಾರೆ. ಮತ್ತೊಬ್ಬ ಅಣ್ಣ ರೇವಣ್ಣ ಕೂಡ ಅಧಿಕಾರ ಅನುಭವಿಸಿದ್ದಾರೆ. ಈಗ ಖುದ್ದು ಅನಸೂಯ ಪತಿ ಡಾಕ್ಟರ್ ಮಂಜುನಾಥ್ ಅವರೇ ಸಂಸದರಾಗಿದ್ದಾರೆ. ಇನ್ನು ಕುಸುಮ ವಿಚಾರಕ್ಕೆ ಬಂದ್ರೆ ಇವರ ತಂದೆ ಹನುಮಂತರಾಯಪ್ಪ JDS ನಲ್ಲಿ ಗುರುತಿಸಿಕೊಂಡ ನಾಯಕರಾಗಿದ್ರು. ಜೊತೆಗೆ DK ಬ್ರದರ್ಸ್ ಜೊತೆ ಹನುಮಂತರಾಯಪ್ಪ ಉತ್ತಮ ಸಂಬಂಧ ಹೊಂದಿದ್ದಾರೆ. ರಾಜಕೀಯ ಅನುಭವವೇನು? ಅನಸೂಯ ಚನ್ನಪಟ್ಟಣ, ರಾಮನಗರ, ಕನಕಪುರದಲ್ಲಿ ತಕ್ಕ ಮಟ್ಟಿಗೆ ಸಂಪರ್ಕ ಹೊಂದಿದ್ದಾರೆ. ಯಾಕಂದ್ರೆ ಈ ಹಿಂದೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಪರವಾಗಿ ಈ ಭಾಗಗಳಲ್ಲಿ ಅನಸೂಯ ಪ್ರಚಾರ ಮಾಡಿದ್ದಾರೆ. ಇತ್ತೀಚೆಗೆ ಪತಿ ಡಾಕ್ಟರ್ ಮಂಜುನಾಥ್ ಸ್ಪರ್ಧಿಸಿದಾಗಲೂ ಮನೆ ಮನೆಗೆ ಹೋಗಿ ಮತ ಕೇಳಿದ್ದಾರೆ. ಈ ಭಾಗದಲ್ಲಿ ಇವರಿಗೆ ದೇವೇಗೌಡರ ಮಗಳು ಅನ್ನೋ ಒಂದು ಹೆಸರು ಕೂಡ ಇದೆ. ಅತ್ತ ಕುಸುಮಗೆ 2018ಕ್ಕೂ ಮುನ್ನ ಅಷ್ಟಾಗಿ ರಾಜಕೀಯ ಪರಿಚಯ ಇರಲಿಲ್ಲ. ಆದ್ರೆ 2019ರಲ್ಲಿ ಆರ್ ನಗರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ಟು ಕಣಕ್ಕೆ ಇಳಿಸಲಾಯಿತು. ಆದ್ರೆ ಮುನಿರತ್ನ ವಿರುದ್ಧ ಸೋಲು ಕಂಡ್ರು. 2023ರಲ್ಲಿ ಮತ್ತೆ ಟಿಕೆಟ್ ಕೊಡಲಾಯಿತು. ಆಗಲೂ ಸೋಲು ಕಂಡ್ರು. ಆದ್ರೆ ಜಸ್ಟ್ 12,000 ಮತಗಳ ಅಂತರದ ಸೋಲು ಅದಾಗಿತ್ತು. ಮುನಿರತ್ನಗೆ ಟೈಟ್ ಫೈಟ್ ಕೊಟ್ಟಿದ್ರು. ಇವರಿಗೆ DK ಬ್ರದರ್ಸ್ ಸಪೋರ್ಟ್ ಇರೋದು ಪ್ಲಸ್ ಪಾಯಿಂಟ್ ಅನ್ಬಹುದು. ಕುಟುಂಬ ಮತ್ತು ಮಕ್ಕಳು. ಅನಸೂಯ 1982ರಲ್ಲಿ ಡಾಕ್ಟರ್ CN ಮಂಜುನಾಥ್ ಅವರನ್ನ ಮದುವೆ ಆದ್ರು. ದಂಪತಿಗೆ 2 ಮಕ್ಕಳಿದ್ದಾರೆ. ಅವರಲ್ಲಿ ಮಗ ಡಾಕ್ಟರ್ ಸಾತ್ವಿಕ್ ಹೃದಯ ತಜ್ಞರಾಗಿದ್ದಾರೆ. ಮಗಳು ಡಾಕ್ಟರ್ ನಮ್ರತಾ ಚರ್ಮರೋಗ ತಜ್ಞರಾಗಿದ್ದಾರೆ. ಇನ್ನು ಕುಸುಮ ರವಿ ದಾಂಪತ್ಯ ಜೀವನ ದುರಂತದಿಂದ ಕೂಡಿದೆ.
2010ರಲ್ಲಿ ಇವರು IAS ಅಧಿಕಾರಿ DK ರವಿ ಅವರನ್ನ ಮದುವೆ ಆದ್ರು. ಆದ್ರೆ ಅವರು 2015ರಲ್ಲಿ ಮಾಡಬಾರದ್ದು ಮಾಡಿಕೊಂಡು ಬಾರದೂರಿಗೆ ಪಯಣಿಸಿದ್ರು. ದಂಪತಿಗೆ ಮಕ್ಕಳಾಗಿರ್ಲಿಲ್ಲ. ಹೀಗಾಗಿ ಕುಸುಮ ಏಕಾಂಗಿಯಾಗಿ ಜೀವನ ಸಾಗಿಸ್ತಿದ್ದಾರೆ. ಆಸ್ತಿಯಲ್ಲಿ ಯಾರು ಮುಂದಿದ್ದಾರೆ? ಅನಸೂಯ ಬಳಿ 52,66 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ ಇವರ ಹೆಸರಲ್ಲಿ 11 ಕೋಟಿ ರೂಪಾಯಿ ಮೌಲ್ಯದ ಸಾಲ ಕೂಡ ಇದೆ. ಇನ್ನು ಕುಸುಮ ಬಳಿ 4,77 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದ್ದು 1,22 ಲಕ್ಷ ರೂಪಾಯಿಯಷ್ಟು ಸಾಲ ಇದೆ. ಹೆಚ್ಚು ಚಿನ್ನ ಇರೋದು ಯಾರ ಬಳಿ? ಅನಸೂಯ ಬಳಿ 5 ಕೆಜಿ 79 ಗ್ರಾಂ ತೂಕದ ಚಿನ್ನ ಇದೆ. ಜೊತೆಗೆ 1 ಕೆಜಿಯಷ್ಟು ಚಿನ್ನದ ನಾಣ್ಯ, 51 ಕ್ಯಾರೆಟ್ನ ವಜ್ರ, 340 ಗ್ರಾಂನಷ್ಟು ಬೆಲೆ ಬಾಳುವ ಮುತ್ತು ರತ್ನಗಳು ಕೂಡ ಇವೆ. ಕುಸುಮ ರವಿ ಬಳಿ 1.1 ಕೆಜಿ ತೂಕದ ಚಿನ್ನ ಇದೆ. ಆದಾಯ ಮತ್ತು ಆದಾಯದ ಮೂಲ. ಅನಸೂಯ 2022-23ನೇ ಸಾಲಿನಲ್ಲಿ 1,47 ಲಕ್ಷ ರೂಪಾಯಿ ಮೌಲ್ಯದ ಆದಾಯ ಹೊಂದಿದ್ದಾರೆ. ವಿವಿಧ ಪ್ರಾಪರ್ಟಿಯ ಬಾಡಿಗೆ ದುಡ್ಡು, ಬ್ಯಾಂಕ್ ಬಡ್ಡಿ, ವಿವಿಧ ಸಂಸ್ಥೆಗಳಲ್ಲಿನ ಪಾಲುದಾರಿಕೆಯಿಂದ ಬಂದ ಲಾಭ ಇವರ ಆದಾಯದ ಮೂಲವಾಗಿದೆ. ಅದೇ ರೀತಿ ಕುಸುಮ 2022ರಲ್ಲಿ 43 ಲಕ್ಷ ರೂಪಾಯಿ ಆದಾಯ ಹೊಂದಿದ್ದಾರೆ. ಇವರು ತಮ್ಮ ಆದಾಯದ ಮೂಲ ಸ್ಯಾಲರಿ ಮತ್ತು ಬಡ್ಡಿ ಅಂತ ಘೋಷಿಸಿಕೊಂಡಿದ್ದಾರೆ. ಫ್ರೆಂಡ್ಸ್, ಇದು ಚನ್ನಪಟ್ಟಣದಿಂದ ಕಣಕ್ಕೆ ಇಳಿಯುತ್ತಾರೆ ಎನ್ನಲಾದ ಅನಸೂಯ ಮತ್ತು ಕುಸುಮ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.